ಬಬ್ಲು ಅನ್ನ ಎತ್ಕೊಂಬಂದು ತಿನ್ಸ್ಲೇನಮ್ಮ. ಬೇಡ ಅಜ್ಜಿ, ಆಮೇಲೆ ತಿಂತೀನಿ ನಾನು. ಒಂಚೂರು ತಿನ್ನಪ್ಪ, ಒಂದಿಷ್ಟೇ ಎಷ್ಟು ತಿನ್ನುವ. ಬೆಳಗ್ಗೆಯಿಂದ ಏನು ತಿಂದಿಲ್ಲಂತೆ, ಎತ್ಕೊಂಬರ್ಲ? ಬೇಡ 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 ಬೇಡ. ಏನು ಕೊಟ್ಟರು ಬೇಡ ಬೇಡ. ಅಯ್ಯ ಅಜ್ಜಿ, ಇವಾಗ ನೀವು ಫ್ರೀಯಾಗಿದ್ದೀರಾ? ಹ್ಞೂ, ಯಾಕ? ಅಜ್ಜಿ, ಜಾನುನ ನೋಡೋದು ನಾನು ಬಾಜು ನವ ಜಾನುನ ನೋಡ್ಕೊಂಡು ಬಿಡೋಣ. ಹೌದಾ? ನಿಮ್ಮ ಅಮ್ಮನ ಕೇಳೋಕ್ಕಾಗಿಲ್ಲ? ಅಮ್ಮ ಕಕ್ಕ ಹೋಗಲ್ಲ ನನ್ನ. ಬೇರೆ ಬೇರೆ ನೀನು ಇಲ್ಲೇ ಇರು ಅಂದೆಲ್ಲ ಹೋಗೋದು ಜಾತಿ. ಜಾನು ಬಂದಾಗ ಮಾತಾಡೋಣ ನಾವು ಅಂತ ಹೇಳ್ತಾ ಅಮ್ಮ. ಬಾಜಿ, ನಾವು ಹೋಗೋಣ. ಜಾನು ಜೊತೆ ಮಾತಾಡೋದು ನಾನು. ವಿಡಿಯೋ ಕಾಲು ಮಾಡಿ ಕೊಡು ಅಂತ ಹೇಳುವ. ಅದಲ್ಲ, ಮಾತಾಡ್ತಿದ್ದೀನಿ ನೋಡಜ್ಜಿ ನಾನು. ಇರೋ ಕಾಲಾಗ ಮಾತಾಡೋದು. ಅಯ್ಯೋ, ಮಾತಾಡ್ತಿದ್ದೀನಿ ನೋಡು ನಾನು. ಜಾನುನ ಇರೋ ಕಾಲಾಗ ಮಾತಾಡೋದು. ಇವಾಗ ಆಮೇಲೆ ಮನೆ ಹೋಗಿ ಸ್ನಾನ ಮಾಡಿ ಊಟ ತಿನ್ನಿಟ್ಟು ಆಮೇಲೆ ಮಾಡ್ತೀನಿ ನಾನು. ಇರೋ ಕಾಲಾಗ ಜಾನುನ ಮಾತಾಡ್ತೀನಿ. ಹ್ಞೂ, ಹಂಗೆ ಮಾಡಪ್ಪ, ಹಂಗೆ ಮಾಡು. ದಾಮಜ್ಜಿ, ದಾಮಜ್ಜಿ. ಓ ದೇವಮ್ಮ, ಬಾಮ್ಮ. ಏನು ಬಬ್ಲು ಚಿನ್ನಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಅಜ್ಜಿ, ಇಲ್ಲ ಆಟೋಕನದು. ನಾನು ಇವಾಗ ಜಾನುಕ ವಿಡಿಯೋ ಕಾಲ್ ಮಾಡಿಬಿಟ್ಟು ಮಾತಾಡ್ತೀನಿ ಇವಾಗ. ಓಹೋ, ಜಾನುಕ ವಿಡಿಯೋ ಕಾಲಾಗೆ ಫೋನ್ ಮಾಡಿ ಮಾತಾಡ್ತೀಯಾ? ಅಯ್ಯೋ ಅಜ್ಜಿ, ವಿಡಿಯೋ ಕಾಲಾಗ ಫೋನ್ ಮಾಡೋದಲ್ಲ, ಫೋನಾಗೆ ವಿಡಿಯೋ ಕಾಲ್ ಮಾಡಿ ಜಾನು ಜೊತೆ ಮಾತಾಡೋದು. ಅಯ್ಯೋ, ನಂಗೆ ತಿಳಿದಪ್ಪ, ನಂಗೆ ತಿಳಿದ. ನೀನು ಹೇಳಿದ್ರೆ ನೋಡಿ ನಂಗೆ ತಿಳಿತದೆ. ಅವ್ನ ಮಾತುಗಳು ಕೇಳಮ್ಮ, ಅವ್ನ ಮಾತುಗಳು ಕೇಳಮ್ಮ. ಆಯ್ತೇನಕ್ಕ, ಕೆಲಸ ಇಲ್ಲ? ಆಯ್ತಮ್ಮ ದೇವಮ್ಮ, ಬಾಮ್ಮ ಕೂತ್ಕಮ್ಮ. ಏನಿವತ್ತು ಬಿಡುವಾಗಿ ಈ ಕಡೆಗೆ ಬಂದ್ಬಿಟ್ಟಿದ್ಯಾ? ಬ್ಯಾಸ್ಗೆ ಅಲ್ಲೇನಕ್ಕ, ಹೂವನು ಕಮ್ಮಿ. ಸುಮ್ಮನೆ ಹಂಗೆ ಸಂಗೀತ ಅವ್ರ ಮನೆ ಹತ್ರಕ್ಕೆ ಹೋಗೋಣ ಅಂತ ಬಂದೆ. ಅಷ್ಟೊತ್ತಿಗೆ ನೀವು ಕೂತ್ಕೊಂಡ್ರಿ. ಸಂಗೀತ ಬಟ್ಟೆಗೆ ಹೋಗಿತ್ತಾಳಂತೆ, ಅದಕ್ಕೆ ಅಜ್ಜಿಯವ್ರ ಮನೆ ಹತ್ರ ಹೋಗಿ ಆಡ್ಕೊ ಹೋಗು ಅಂತಂದ್ಲಂತೆ. ಅದಕ್ಕೆ ಬಬ್ಲು ಇಲ್ಲಿಗೆ ಬಂದವನೆ. ಬಾಮ್ಮ ಕೂತ್ಕೊ ಬಾಮ್ಮ. ಏನು ಸಾರು ಮಾಡಿದ್ದೆ ದೇವಮ್ಮ? ನಾನು ನುಗ್ಗೆಕಾಯಿ ಸಾರು ಮಾಡಿದ್ದಕ್ಕ. ನೀನೇನು ಸಾರು ಮಾಡಿದ್ದಕ್ಕ? ನಾನು ಅದೇ ಸಾರೇನಮ್ಮ. ಏನು ಇಬ್ಬರು ಕೈ ಎಷ್ಟು ಮಾಡ್ಬೇಕಲ್ಲ ನಮ್ಮ ದೇವಮ್ಮ? ನೀವು ಅಪ್ಪನೂ ಇಲ್ಲೇನೋ? ಹೂನಕ್ಕ. ಒಂದೊಂದು ದಿವಸ ಇವ್ರ ಮನೆಗೂ ತಿಂದ್ಬಿಡ್ತಾರೆ. ನಂಗೆ ಒಬ್ಬಳ್ಕ ಎಷ್ಟು ಮಾಡ್ಕೊಳೋದಕ್ಕ? ಒಬ್ಬಳ್ಕ ಮಾಡ್ಕೊಳಕ್ಕೆ ಆಗಲ್ಲ. ಒಂಚೂರು ಜಾಸ್ತಿನೇ ಮಾಡ್ಬಿಡ್ತೀನಿ. ನಮ್ಮ ಅಪ್ಪನ ಎಲ್ಲಿ? ಕಲಾವತಿ ಅವ್ರ ಮನೆಗೆ ಅವನಲ್ಲ. ಇಲ್ಲ ಬರಿಲ್ಲ. ನಾವು ಫೋನ್ ಮಾಡಿ ಕೂಗಕ್ಕೂ ಹೋಗಿಲ್ಲ. ಯಾಕೋ ಈ ನಡುವೆ ಅಪ್ಪನವ್ರು ಅಷ್ಟು ತೆಗ್ದೋಗಿದ್ನ. ವಯಸ್ಸಾದ ಕಾಲದಾಗ ಆರಾಮಾಗಿರ್ಲಿ, ನಮ್ಗಿದ್ದಿದ್ದೆ ಬಾಧೆ ಅಂದ್ಬಿಟ್ಟು ನಾವು ಫೋನ್ ಮಾಡಿ ಕೂಗಕ್ಕೆ ಹೋಗಿಲ್ಲಕ್ಕ. ಹ್ಞೂ, ವಯಸ್ಸಾದ ಜೀವ, ಎಲ್ಲ ಒಂದೆರಡು ದಿವಸ ಕಾಲ ಹಾಕ್ಲಿ ಬಿಡಮ್ಮ. ಇದೇನೋ ರಾಧಮ್ಮನ ಬರ್ತಾವಳೆ ಈ ಕಡೆಕ. ಏನಮ್ಮ ರಾಧಮ್ಮ, ಬಿಡುವಾಗ ಬಂದ್ಬಿಟ್ಟಿದ್ದೀರಿ? ಏನೋ ಹಿಂಗೆ ಇರ್ತಾವಲ್ಲ ದೇವಮ್ಮ ನಮ್ಮ ಬಾದಿಗಳು. ಏನು ಮಾಡೋಕ್ಕತ್ತದೆ? ನಾವು ಕೇಳ್ಕೊಂಬಂದಿರೋ ಹಣೆ ಬರ. ಏನಮ್ಮ ಅಂಥ ಬಾದಿಗಳು? ಅಯ್ಯೋ, ನೀನೇನೋ ಪುಣ್ಯಕ್ಕಿತ್ತೀನಮ್ಮ. ಮಕ್ಕಳನ್ನೆಲ್ಲ ದೊಡ್ಡ ದೊಡ್ಡ ಸಾವುಕಾರ ಮನೆಗೆ ಕೊಟ್ಬಿಟ್ಟು ಆರಾಮಾಗಿದೆಯಾ? ನಮ್ಮ ತಪ್ಪಿಲ್ಲಲ್ಲಮ್ಮ. ಇನ್ನೇನು ಮಕ್ಕಳ ಕಾಟ ಇಲ್ಲ, ಗಂಡು ಕಾಟ ಇಲ್ಲ, ಹಳ್ಳಿನ ಕಾಟ ಇಲ್ಲ, ಮಗನ ಕಾಟ ಇಲ್ಲ, ಸೊಸೆ ಕಾಟ ಇಲ್ಲ ನಂಕ. ಬೇರೆಯವ್ರದ್ದೇ ಒಂದು ದೊಡ್ಡ ತಲೆನೋವಮ್ಮ ನಂಕ. ಅದೇನೋ ಒಗ್ಗಟೋಗ್ಟಾಗ ಮಾತಾಡ್ತಾ ಇದೆಯಾ? ಏನಾಯ್ತು? ಏನಮ್ಮ ನಿನ್ನ ಹೆಸರೇನೋ ತಿಳಿದ್ ನಂಕ. ಲಲಿತಕ್ಕ ಅಂತ ಹೇಳು ಒಬ್ರದಕ್ಕ. ನೋಡಮ್ಮ ಲಲಿತಕ್ಕ, ನೀವು ಮನೆ ಖಾಲಿ ಮಾಡ್ಬೇಕಮ್ಮ. ಈ ಅಪ್ಪನ ರಾಜನವ್ರ ಅಣ್ಣ ಇವ್ರನ್ನೆಲ್ಲ ಮನೆಯಿಂದ ಈಸ್ಕಾಕ್ಬಿಟ್ಟವನೆ. ಏನು ಬಂದು ನನ್ನ ಪ್ರಾಣ ತಿಂತಾವ್ರೆ. ನೀವು ಮನೆ ಖಾಲಿ ಮಾಡ್ಕೊಟ್ಬಿಟ್ರಮ್ಮ. ಇವ್ರಿಗೆ ಮನೆಗೆ ಇಟ್ಕೊಂತಾರೆ. ಅಯ್ಯೋ, ಇದ್ದಕ್ಕಿದ್ದಂಗೆ ಬಂದು ಮನೆ ಖಾಲಿ ಮಾಡು ಅಂತಂದ್ರೆ ಅಮ್ಮನ ಎಲ್ಕೋದಾಳು ಅದಕ್ಕ? ಎಲ್ಲ ಒಂದು 2 ತಿಂಗಳು 3 ತಿಂಗಳು ಹಂಗೆ ಟೈಮ್ ಕೊಡ್ಬೇಕಲ್ಲ. ಎಲ್ಲ ನಮ್ಮ ಮನೆ ನೋಡ್ಕೊಂತಾರೆ. ಅಯ್ಯೋ ದೇವಮ್ಮ, ಇವ್ರ ಹತ್ರ ನಾನು ಮನೆ ಇಸ್ಕೊಂಡಿದ್ದೀನ? ರಾಜಪ್ಪನ ಹತ್ರ ಇಸ್ಕೊಂಡಿರೋದು ನನ್ನ ಮನೆ. ಬಾಡಿಗೆ ಕೊಡ್ತಾ ಇರೋದು ಕೂಡ ರಾಜಪ್ಪನಿಗೆ. ಇವ್ರು ಖಾಲಿ ಮಾಡಿ ಅಂದಿದ ತಕ್ಷಣ ನಾನು ಮನೆ ಖಾಲಿ ಮಾಡ್ಬಿಡ್ತೀನ? ಇಲ್ಲಮ್ಮ, ಆಗಲ್ಲ. ರಾಜಪ್ಪನ ಬರಬೇಕು, ಹೇಳ್ಬೇಕು, ಅವಾಗ ನಾನು ಖಾಲಿ ಮಾಡಬೇಕು. ಸಂಗೀತ ರಾಜಪ್ಪನ ಕೊಟ್ಟಿರೋದು ಅಲ್ಲ. ಇದೊಳ್ಳೆ ಯಾಯಪ್ಪನ ದೊಡ್ಡನಾಯಕನ ಅಪ್ಪನೇ ತಗೊಂಬರ್ಬೇಕಂತ ಈ ಅಮ್ಮನ್ಕ. ಎತ್ತಮ್ಮ ಖಾಲಿ ಮಾಡಮ್ಮ ಮನೆನ. ನಾವು ಮನೆಗೆ ಇಟ್ಕೊಂಡು ಅಮ್ಮನ ಇವಾಗ ಬೇರೆಯವ್ರ ಮನೆಗೆ ಹೋಗ್ಬೇಕಾ? ಆಗಲ್ಲ. ಖಾಲಿ ಮಾಡ್ಬೇಕು ಮನೆ ಇವಾಗೆ ನೀನು. ನೋಡಮ್ಮ, ನೀನು ಎಷ್ಟು ಹೇಳಿದ್ರು ಅಷ್ಟೇ. ನನಗೆ ರಾಜಪ್ಪನ ಮನೆ ಕೊಟ್ಟಿರೋದು. ರಾಜಪ್ಪನ ಬಂದು ಹೇಳಿ ಇವಾಗಂದ್ರೆ ಇವಾಗೆ ಮನೆ ಖಾಲಿ ಮಾಡ್ತೀನಿ ನಾನು ಅಷ್ಟೇ. ಹೋಗು, ರಾಜಪ್ಪನ ಕರ್ಕೊಂಬ ಹೋಗು. ರಾಜಪ್ಪನ ಹೇಳಿ ಆಮೇಲೆ ಖಾಲಿ ಮಾಡ್ತೀನಿ ಮನೆ. ಇದೇ ನಾವು ಹಿಂಗಂತೀಯಾ? ಅಲ್ಲ, ರಾಜಪ್ಪನೇನು ಬೇರೆಯವನ? ಅವನ ಗಂಡ ತಾನೆ. ಅವನು ಹೇಳಿದ್ರೇನೋ ನಾನು ಹೇಳಿದ್ರೇನೋ? ಖಾಲಿ ಮಾಡಮ್ಮ. ನಮಗೆ ಮನೆ ಇಲ್ಲ. ನಮ್ಮ ಭಾವನವ್ರು ನೋಡಿ ನಮ್ಮನ್ನ ಮನೆಯಿಂದ ಹಾಕ್ಬಿಟ್ರ. ನಾವೆಲ್ಲಿರೋದು? ಏನು ನಮ್ಗೇನು ಸ್ವಂತ ಮನೆಗೆ ಇಟ್ಕೊಂಡು ನಾವೇನು ಬೇರೆ ಮನೆಗೆ ಹೋಗಕತ್ತೈತಾ? ಬಾಡಿಗೆ ಮನೆಗಿಲ್ಕ? ಆಗಲ್ಲ. ನೀನು ಖಾಲಿ ಮಾಡು. ನೋಡಮ್ಮ, ಸುಮ್ಮನೆ ಬಂದು ತಲೆ ತಿನ್ಬೇಡ್ರಿ ಆಯ್ತಾ? ರಾಜಪ್ಪನ ಕರ್ಕೊಂಬೋಗ್ರಿ. ರಾಜಪ್ಪನ ಏನು ಹೇಳ್ತಾನೋ ಹಂಗೆ ಮಾಡೋಣ. ನೀವು ಬಂದಿಲ್ಲಿ ಗಲಾಟೆ ಮಾಡೋದು ಚೆನ್ನಾಗಿರಲ್ಲ ನೋಡ್ಕ. ನಾನು ಅಷ್ಟೇನ ಬಾಡಿಗೆ ಕೊಟ್ಬಿಟ್ಟು ನಂಗೆ ತೊಂದರೆ ಕೊಡ್ತಾವ್ರೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ನೋಡಿದೆ ನಮ್ಮ ದೇವಮ್ಮ ಎಂತಾನಯ್ಯ? ಅಲ್ಲ, ನಮ್ಮ ವಸ್ತುನ ಇಕ್ಕೊಂಬಿಟ್ಟು ಇವತ್ತಿಗೆ ವಾಪಸ್ ಕೇಳಿದ್ರೆ ಹೆಂಗೆ ಮಾತಾಡ್ತಾರೆ ನೋಡ್ದೆ ಜನಗಳು. ಅಬ್ಬಬ್ಬಬ್ಬ, ಕಲಿಬೇಕಾಗಿರೋದು ಜಾಸ್ತಿ ಆತಮ್ಮ. ಬಲಿ ಗಿಲಿಟ್ ಜನಗಳವ್ರೆ. ಗಿಲಿಟು ಹಂಗೆ ಹಿಂಗೆ ಅಂದ್ರೆ ನಾನು ಅಷ್ಟೇನ ಸುಮ್ಮನೆ ಇರೋಳಲ್ಲ ನೋಡ್ಕೊ. ಇಷ್ಟು ದಿನದಿಂದ ಇಲ್ದಿದ್ದು ಇವಾಗ ಬಂದ್ಬಿಟ್ಟಿದ್ದೀರಿ ಪಾಪ. ನಾವು ಬಂದು ಹತ್ತತ್ರ 7-8 ತಿಂಗಳಾಗೋಯ್ತು. ಆವಾಗಿಂದ ಬಂದು ಕೇಳ್ತಿದ್ರು. ಇವಾಗ ಬಂದಿಲ್ಲ ಆರ್ಭಟ ಮಾಡ್ತಿದ್ರೆ ಹೋಗು. ನಿನ್ನ ಮೈದನ್ ಕರ್ಕೊಂಬ ಹೋಗು. ನಿನ್ನ ಮೈದನ್ ಕೈಲಿ ಹೇಳ್ಸು, ನಾನು ಖಾಲಿ ಮಾಡ್ತೀನಿ ಇವಾಗೇನೆ. ಹೋಗಿ ನಿನ್ನ ಮೈದನ್ ಕರ್ಕೊಂಬರ್ತೀರಾ? ಇಲ್ಲಿ ಬಂದು ಬೈಬೇಕಂದ್ರೆ ನಾನೇನು ಮಾಡಬೇಕು? ಬಬ್ಲು, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬ ಹೋಗಮ್ಮ. ಊಟ ಇಕ್ಕೆ, ನಂಗೆ ಹೊಟ್ಟೆ ಹಸಿತೈತೆ, ಊಟ ಬೇಕು.
ಮಾವು ಯಾಯಪ್ಪನು ಕೇಳಲ್ಲ ನಾವು ಯಾಯಪ್ಪನು ಕೇಳಬೇಕಾಗಿಲ್ಲ. ನಾನು ಈ ಮನೆಗೆ ಸೊಸೆನೆ, ನನಗೂ ಅಕ್ಕದೆ. ನೀನು ಖಾಲಿ ಮಾಡಮ್ಮ ಮನೆ. ಯಾಯಪ್ಪನ ಬಂದು ಹೇಳೋಕ್ಕಾಗಲ್ಲ ಇಲ್ಲೇ. ಅವ್ರನ್ನೆಲ್ಲ ಹೋಗಿ ನಾವು ಬೇಡ್ಕೊಳಕ್ಕಾಗಲ್ಲ ನೋಡಮ್ಮ. ಅದೆಲ್ಲ ನನಗೆ ತಿಳಿದು ಹೋಗಿ ರಾಜಪ್ಪನ ಕರ್ಕೊಂಬೋಗ್ರೆ ನಾನು ಆಮೇಲೆ ಮನೆ ಖಾಲಿ ಮಾಡ್ತೀನಿ. ಇದೇನಿದು ತಲೆನೋವು ಕೊಡೋ ಬಾಡಿಗೆ ಕೊಟ್ಬಿಟ್ಟು ಖಾಲಿ ಮಾಡ್ರಿ ಅಂತ ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀರಾ ನೀವೆಲ್ಲನೂ. ಬಬ್ಲು ಹತ್ತದ್ವಾ ಮೇಶ್ವರ್ ಮನೆ ಹತ್ರಕ್ಕೆ ಹೋಗೋಣ, ಬಟ್ಟೆಗಳಿದ್ದು ಹೋಗಿತಾ ಇದ್ನಿ. ರೇಣುಕಕ್ಕನ ಈ ಮನೆಗೆ ಇರ್ಬರ್ರಿ ಅಂತ ಹೇಳ್ದೆ, ಏನೋ ಅವ್ರು ಬರಿಲ್ಲ. ಹೋಲ್ ಬಿಡು, ಎಲ್ಲೋ ಚೆನ್ನಾಗಿದ್ರೆ ಸಾಕು. ಎಲ್ಲೋ ಅಂತ ಇರಲಿ, ಹೋಗಿ ಸ್ವಲ್ಪ ಊಟ ಎತ್ಕೊಂಬೋಗಿ ಆಡ್ದೋಗ್ಬೇಕು ನಾನು. ಈ ನಡುವೆ ಕರೆಂಟ್ಗಳು ಬೇರೆ ಸರಿಯಾಗಿರಲ್ಲ. ಅಮ್ಮ ಅಮ್ಮ ಯಾಕೋ ಬಬ್ಲು? ರಾಜಪ್ಪ ಅವರು ತುರಾಮಣಿಯವರು ಇಲ್ಲ, ಅವ್ರು ಬಂದು ಮೇಶ್ವರ ಅಜ್ಜಿ ಮೇಲೆ ಜಗಳ ಮಾಡ್ತಾವ್ರೆ. ಜಗಳ ಮಾಡ್ತಾವ್ರೆ? ಯಾಕಂತೆ? ಅವಳು ಹೇಳಿರೋದು ಮೆಥಡ್ ಅಜ್ಜಿಕ ಮನೆ ಖಾಲಿ ಮಾಡು ಅಂತ. ಅಜ್ಜಿ ನಾಜಪ್ಪ ಬಂದು ಎಲ್ಲಿ ನಾನು ಆಮೇಲೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಬಿಡ್ಬೇಕಂತೆ ಸಂಗೀತಮ್ಮ, ನೀನು ಬಿಡ್ಬೇಕಂತೆ. ಹೌದಾ? ಅಜ್ಜಿನ ಮನೆ ಖಾಲಿ ಮಾಡು ಅಂತವ್ರ? ಹ್ಞೂ. ಇವ್ರದ್ದು ಒಳ್ಳೆ ತಲೆನೋವಾಯ್ತಲ್ಲ. ಯಾರ್ಯಾರ ಬಂದಿರೋದು? ರಾಜಪ್ಪ ಗುಂಡು ನಾಗಮ್ಮನ ತುರಾಮಣಿ ಬಂದಿರೋದು. ಏನು ಮಾಡೋದು ಇವಾಗ? ಇವತ್ತು ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ ದಿನಾನು ಹೋಗಿ ಪಾಪ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರೆ ಬೇಜಾರು ಮಾಡ್ಕೊಳಲ್ಲ ಅವರು? ಏನಾಗಿರೋದು ಯಮ್ಮನ್? ರಾಧಮ್ಮನಿಗೆ ಏನು ಹಿಂಗಾಡ್ತಾಳೆ? ಏನು ಮಾಡ್ಬೇಕು ಹೇಳಿ ಯಮ್ಮನ ನಾನು? ಅಲ್ಲಿ ಇದ್ರಲ್ಲ, ಏನಾಯ್ತು? ಏನು ತಿಳಿತಾ ಇಲ್ಲಲ್ಲ? ಸರಿ ಅದೇನೋ ನೋಡೋಗಿ ನೀನು ಹೋಗಿ. ನಾಜಪ್ಪ ಬೇರಂತೆ, ನೀನ್ ಬೇಡಕಂತೆ. ಮೆಥಡ್ ಅಜ್ಜಿ ಎಲ್ಲಿದ್ವಾ ಚಳಿದನ್ ಕರ್ಕೊಂಡ್ ಹೋಗಂತ. ಬೇಡಂತೆ ನಾಜಪ್ನ. ಬೇಡಂತ ರಾಜಪ್ಪನು? ಬೇಡಂತೆ ನಾಜಪ್ನ. ಬೇಡ ನಾಜಪ್ನ ತಣಿತ ಮಾತ್ರ ಬೇಡಕಂತೆ. ಹ್ಞೂ ಸರಿನಪ್ಪ ಆಯ್ತು. ನೀನು ಹೋಗಿರುವ ನಮ್ಮ ಅಣ್ಣವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಏನಾಯ್ತು ಅಂತ ನಾನು ಕೇಳ್ಕೊಂಬರ್ತೀನಿ. ಹ್ಞೂ ಸರಿ ಆಯ್ತು. ಅಣ್ಣ ಅಣ್ಣ, ಏನ ರಜಾ? ಅತ್ತಿಗೆ ಇವಳು ಪದ್ಮ ಎಲ್ಲ ಹೋಗಿ ಆ ಮೇಷ್ಟ್ರು ನಮ್ಮ ಮನೆ ಖಾಲಿ ಮಾಡು ಅಂತವ್ರಂತೆ. ಏನಣ್ಣ ಮಾಡೋದು ಇವ್ರನ್ನ? ಇವಾಗ ಇಲ್ಲಿದ್ರಲ್ಲ, ಅವ್ರನ್ನ ಯಾಕೆ ಕಳ್ಸಿದ್ ನೀನು? ಅಯ್ಯೋ ಹೋಗ ರಜಾ, ಏನಲ್ಲ ಇದೆಲ್ಲ ಲೈ. ಅವ್ರನ್ನೆಲ್ಲ ಮನೆಗೆ ಸೇರಿಸ್ಕೊಂಡು ತಪ್ಪು ಅಂತ ನಾನು ಹೇಳಿಲ್ಲ. ಏನಕ್ಕೆ ಅವ್ರನ್ನೆಲ್ಲ ಮನೆಗೆ ಸೇರಿಸ್ಕೊಂಡಿದ್ದು? ಆ ಪಟೇಲ್ಗನವ ನಡಿ ಮನೆಗೆ ಬಂದು ಆ ಉಯ್ಯಾಲೆನಾಗ ಮಲ್ಕೊಂತವನೆ. ರಾತ್ರೆಲ್ಲ ನೋಡಿ ಈ ಬಾಗ್ಲಾಗೆ ಬಿದ್ದಿರ್ತಾನೆ, ಎತ್ತು ಹೋಗಲ್ಲ. ಪದ್ದಿ ಅಂತ. ಏನಾಯ್ತು? ಅದಕ್ಕೆ ನಾನು ಆಚೆ ಹಾಕಿದ್ನಪ್ಪ. ಇವೆಲ್ಲ ನಂಗೆ ನೋಡೋಕೆ ಬೇಜಾರು. ಅದಕ್ಕೆ ಬರಬೇಡ್ರಿ ಅಂತೇಳಿ ಆಚೆ ಹಾಕಿದ್ದೀನಿ ನಾನು. ಅವ್ರಿಷ್ಟ, ಅವ್ರೆಲ್ಲ ಬದುಕೊಂಡ್ಲೆ, ಇರೋಣ ಇರಲಿ, ಊರು ಬಿಟ್ಟಾನ ಹೋಗ್ಕೊಂಡ್ಲೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅದೇಕ ಪಟೇಲ್ಗನ್ ಬಂದು ನಮ್ಮನೆಗಿರೋದು? ಅದೇನು ಪೀಡನೋ ಇವಳವಳೆಲ್ಲ ರಾಧಿ ಹೋಗಿ ಅದೆಲ್ಲ ನಿಂಬೆಹಣ್ಣು ಮಾತ್ರಿಸ್ಕೊಂಬದ್ಲಂತೆ. ಆ ನಿಂಬೆಹಣ್ಣು ಈ ಪಟೇಲ್ಗನ್ ಕೈ ಸಿಕ್ಕೋಯ್ತಂತೆ. ನಿನ್ಕ ದೂಸ್ ಮಾಡಿ ಕುಡಿಸ್ಬೇಕು ಅಂತ ಅನ್ಕೊಂಡು ಆ ನಿಂಬೆಹಣ್ಣು ಪಟೇಲ್ಗನ್ಗೆ ಸಿಕ್ಕೋಗಿದ್ದಕ್ಕೆ ಅವ್ನು ಮಾಡ್ಕೊಂಡು ಕುಡಿದ್ನಂತೆ. ಏನೇನೋ ಕತೆಗಳ ಅವ್ರದ್ದು, ಒಂದೊಂದು ಕತೆಗಳೆಲ್ಲ. ಅವೆಲ್ಲ ಕೆಲ್ಸಕ್ಕೆ ಬರ್ದು ಕೆಲ್ಸಗಳು ಮಾಡ್ತಾರೆ ಇವರು. ಆಗ ಅವಳವಳೆಲ್ಲ ರಾಧಿ ಅವಳು ಹೇಳ್ಕೊಟ್ಟು ಮಾಡಿಸಿರೋದು. ಅನ್ಭೋಗಿಸ್ಕೊಂಡ್ಲೆ ಸುಮ್ಮನೆ ಇದ್ದೋಗು. ಅಲ್ಲಣ್ಣ ಇವಾಗ ಏನಣ್ಣ ಮಾಡೋದು? ಹೋಗಿ ಅವಳ ಮನೆಗೆ ಬಿದ್ದಿರಲಿ, ಸುಮ್ಮನೆ ಇರ, ನೀನು ಟೆನ್ಷನ್ ತಗೊಂಬೇಡ. ಅನ್ಭೋಗಿಸ್ಲಿ ಸುಮ್ಮನೆ. ಒಂದು 2 ದಿವಸ ಹೊರಗಡೆ ಇದ್ದರೆ ದುರಂಕಾರ ಅಣಗ್ತದೆ. ಅಯ್ಯೋ ಇಂಥ ಕೆಲಸಗಳೆಲ್ಲ ಮಾಡಬಾರ್ದಪ್ಪ ಅನ್ನೋದು ಅವ್ರ ತಲೆ ಕತ್ತೈತೆ. ಇವಾಗ 2 ದಿವಸ ನೀನು ಕಲ್ದೀರಿದ್ದು ಹೋಗ್ಬಿಡು. ಅಣ್ಣ ಅತ್ತಿಗೆ ಸೇರಿಸ್ಕೊಂಡಿಲ್ಲ ಮನೆಕ. ಅಲ್ಲಿ ಮೇಶ್ವರ್ ಮನೆ ಹತ್ರ ಅವ್ರಂತೆ ಎಲ್ಲರೂ ಮನೆ ಖಾಲಿ ಮಾಡುವಂತ ಹಿಡ್ದವ್ರಂತೆ. ಇವಾಗ ಏನು ಮಾಡೋದು ನಾನು ಹೇಳು? ಹೌದಾ? ಇವಳು ಮನೆ ಹತ್ರ ಇಲ್ಲ ಹಂಗಾದ್ರೆ? ಇಲ್ಲ ಅತ್ತಿಗೆ ಅವ್ರನ್ನ ಕರ್ಕೊಂಡು ಮೇಶ್ವರ್ ಮನೆ ಹತ್ರ ಅವಳಂತೆ ಮನೆ ಖಾಲಿ ಮಾಡುವಂತ ಹಿಡ್ದವಳಂತೆ ಮೇಶ್ವರ್ ಅಮ್ಮನ.